ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಸ್ನೇಹಿತರೆ, ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ಆನ್ಲೈನ್ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿ. ಮುಂದಿನ ದಿನಗಳಲ್ಲಿ ಚಿನ್ನದ ದರ ಇಳಿಕೆಯಾಗಲಿದೆಯಾ ಅಥವಾ ಏರಿಕೆಯಾಗಲಿದೆಯಾ ಅಪ್ಡೇಟ್ಸ್ನ ತಜ್ಞರು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಮತ್ತು ಚಿನ್ನದ ಮೇಲೆ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಳ್ಳಿ. ಯಾಕಂದರೆ ಚಿನ್ನದ ದರ ದಿನದಿಂದ ದಿನಕ್ಕೆ ಸ್ನೇಹಿತರೆ ಏರಿಕೆಯಾಗುತ್ತಿದೆ. ಆದರೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನಕ್ಕೆ ಹೋಲಿಕೆಯನ್ನು ಮಾಡಿದರೆ ಸ್ನೇಹಿತರೆ, ಇಂದಿನ ಚಿನ್ನದ ದರ ಸ್ವಲ್ಪ ಇಳಿಕೆಯನ್ನು ಕಂಡಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ 24 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ, 22 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ, ಇನ್ನು 18 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ, 1 ಗ್ರಾಮ್ಗೆ, 8 ಗ್ರಾಮ್ಗೆ, 10 ಗ್ರಾಮ್ಗೆ ಮತ್ತು 100 ಗ್ರಾಮ್ಗೆ ಎಷ್ಟಿದೆ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರ ಜೊತೆಗೆ ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ತಡ ಮಾಡೋದು ಬೇಡ. ಮೈಸೂರು ಮತ್ತು ಬೆಂಗಳೂರು ಪ್ರಮುಖ ನಗರಗಳಲ್ಲಿ 24 ಕ್ಯಾರೆಟ್ನ ಚಿನ್ನದ ದರ ಎಷ್ಟಿದೆ, ಇನ್ನು ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಎಷ್ಟು ದರ ಕಡಿಮೆಯಾಗಿದೆ, ಅಂದರೆ ಎಷ್ಟು ಬೆಲೆ ಕಡಿಮೆಯಾಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. 24 ಕ್ಯಾರೆಟ್ ಚಿನ್ನದ ದರ 1 ಗ್ರಾಮ್ಗೆ ಸ್ನೇಹಿತರೆ ಇಂದು 10,304 ರೂಪಾಯಿ ಇದೆ. ನಿನ್ನೆ 10,331 ರೂಪಾಯಿ ಇತ್ತು, ಅಂದರೆ 27 ರೂಪಾಯಿ ಕಡಿಮೆಯಾಗಿದೆ. ಇನ್ನು 8 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ದರ 82,432 ಇಂದಿನ ಬೆಲೆ. ನಿನ್ನೆಯ ಬೆಲೆ 82,648, ಅಂದರೆ 216 ರೂಪಾಯಿ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಕಡಿಮೆಯಾಗಿದೆ. ಇನ್ನು 10 ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ 1,03,040 24 ಕ್ಯಾರೆಟ್ 10 ಗ್ರಾಮ್ಗೆ. ನಿನ್ನೆಯ ಬೆಲೆ 1,03,310, ಅಂದರೆ 10 ಗ್ರಾಮ್ಗೆ 270 ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ. ಇನ್ನು 100 ಗ್ರಾಮ್ಗೆ 24 ಕ್ಯಾರೆಟ್ ಚಿನ್ನದ ದರ 100 ಗ್ರಾಮ್ಗೆ ಇಂದು 10,30,400 ರೂಪಾಯಿ ಆಗಿದೆ. ನಿನ್ನೆಯ ಬೆಲೆ 10,33,100 ರೂಪಾಯಿ, ಅಂದರೆ 2,700 ರೂಪಾಯಿ ಕಡಿತವನ್ನು ಕಂಡಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಇನ್ನು ಅದೇ ರೀತಿ ಪ್ರಮುಖ ನಗರಗಳಲ್ಲಿ ಜೊತೆಗೆ ಮೈಸೂರು ಬೆಂಗಳೂರು ಸೇರಿಸಿ ಇಂದಿನ ಚಿನ್ನದ ದರ 22 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಿನ್ನೆಗೆ ಕೂಡ ಹೋಲಿಕೆಯನ್ನು ಮಾಡಿದರೆ ಎಷ್ಟು ಕಡಿಮೆಯಾಗಿದೆ 22 ಕ್ಯಾರೆಟ್ ಚಿನ್ನದ ದರದಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, 1 ಗ್ರಾಮ್ ಚಿನ್ನದ ದರ 22 ಕ್ಯಾರೆಟ್ ಇಂದಿನ ಬೆಲೆ 9,445 ಇದೆ. ನಿನ್ನೆ 9,470, ಅಂದರೆ 25 ರೂಪಾಯಿ ಕಡಿಮೆಯಾಗಿದೆ 1 ಗ್ರಾಮ್ ಚಿನ್ನದ ದರಕ್ಕೆ. ಇನ್ನು 8 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ದರ 75,560 ಇಂದಿನ ಬೆಲೆ. ನಿನ್ನೆಯ ಬೆಲೆ 75,760, ಅಂದರೆ 200 ರೂಪಾಯಿ ಕಡಿಮೆಯಾಗಿದೆ. 100 ಗ್ರಾಮ್ಗೆ ಸ್ನೇಹಿತರೆ 9,44,500 ಇಂದಿನ ಬೆಲೆ. ನಿನ್ನೆಯ ಬೆಲೆ 9,47,000, ಅಂದರೆ 2,500 ಕಡಿಮೆಯಾಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಇನ್ನು 10 ಗ್ರಾಮ್ಗೆ ಸ್ನೇಹಿತರೆ 94,450 ಇದೆ ಇಂದಿನ ಬೆಲೆ. ನಿನ್ನೆಯ ಬೆಲೆ 94,700, ಅಂದರೆ 250 ರೂಪಾಯಿ ಕಡಿಮೆಯಾಗಿದೆ. ಅದೇ ರೀತಿ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಪ್ರಮುಖ ನಗರಗಳಲ್ಲಿ ದರ ಎಷ್ಟಿದೆ, ಇನ್ನು ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಇಂದಿನ ದಿನ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. 1 ಗ್ರಾಮ್ ಚಿನ್ನದ ದರ 18 ಕ್ಯಾರೆಟ್ಗೆ 7,728 ಇದೆ. ನಿನ್ನೆಯ ಬೆಲೆ 7,749 ರೂಪಾಯಿ ಇದೆ, ಅಂದರೆ 21 ರೂಪಾಯಿ ನೀವು ಬದಲಾವಣೆಯನ್ನು ನೋಡ್ತಾ ಇರ್ಬೋದು. ಸ್ನೇಹಿತರೆ, 8 ಗ್ರಾಮ್ಗೆ 61,024 ರೂಪಾಯಿ ಇದೆ. ನಿನ್ನೆಯ ಬೆಲೆ 61,992 ರೂಪಾಯಿ ಇದೆ ಸ್ನೇಹಿತರೆ, ಅಂದರೆ 168 ರೂಪಾಯಿ ಕಡಿಮೆಯಾಗಿದೆ.
ಇನ್ನು 10 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ದರದಲ್ಲಿ ಸ್ನೇಹಿತರೆ ಇಂದು 77,280 ರೂಪಾಯಿ ಇದೆ. ಅಂದರೆ 210 ರೂಪಾಯಿ ಕಡಿಮೆಯಾಗಿದೆ. ಅದೇ ರೀತಿ 100 ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ 18 ಕ್ಯಾರೆಟ್ಗೆ 7,72,800 ಇಂದಿನ ಚಿನ್ನದ ದರ. ನಿನ್ನೆಯ ದರ 7,74,900 ಇದೆ ಸ್ನೇಹಿತರೆ. ಅಂದರೆ 2,100 ರೂಪಾಯಿ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಸ್ನೇಹಿತರೆ ಬೆಳ್ಳಿಯ ದರದಲ್ಲೂ ಕೂಡ ಭಾರಿ ಏರಿಕೆ ಮತ್ತು ಇಳಿಕೆಯನ್ನು ಕಾಣ್ತಾ ಇದೆ. ಸೊ ಹಾಗಾಗಿ ಬೆಳ್ಳಿ ಮತ್ತು ಚಿನ್ನವನ್ನು ಖರೀದಿ ಮಾಡಬೇಕು ಅಂತಂದರೂ ಕೂಡ ಪ್ರತಿನಿತ್ಯ ಅಪ್ಡೇಟ್ಗಳನ್ನ ತಿಳ್ಕೊಂಡು ಖರೀದಿ ಮಾಡಬೇಕು. ಯಾಕಂದರೆ ಮೈಸೂರಿನಲ್ಲೂ ಕೂಡ ಸ್ನೇಹಿತರೆ ಚಿನ್ನದ ದರ, ಮೈಸೂರು ಅಂತ ಹೇಳ್ತಾ ಇಲ್ಲ, ಪ್ರಮುಖ ನಗರಗಳಲ್ಲೂ ಚಿನ್ನದ ದರ ಏರಿಕೆಯಾಗುತ್ತೆ. ಇನ್ನು ಬೆಳ್ಳಿಯ ದರನೂ ಕೂಡ ಇಳಿಕೆಯಾಗಲಿದೆ ಸ್ನೇಹಿತರೆ. ಅದೇ ರೀತಿ 1 ಗ್ರಾಮ್ ಸಿಲ್ವರ್ ಬೆಲೆ ಅಂದರೆ ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. 1 ಗ್ರಾಮ್ ಬೆಳ್ಳಿಯ ಬೆಲೆ ಇಂದು 117 ರೂಪಾಯಿ ಇದೆ. ನಿನ್ನೆಯೂ ಕೂಡ 117 ರೂಪಾಯಿ ಇತ್ತು ಸ್ನೇಹಿತರೆ. ಏನೂ ಚೇಂಜಸ್ ಕಂಡಿಲ್ಲ ಬೆಳ್ಳಿ ದರದಲ್ಲಿ. ಇನ್ನು 8 ಗ್ರಾಮ್ಗೆ 936 ರೂಪಾಯಿ ಇದೆ. ನಿನ್ನೆಯೂ ಕೂಡ ಸೇಮ್ ಇದೆ, 936 ರೂಪಾಯಿ. ಅದೇ ರೀತಿ 10 ಗ್ರಾಮ್ಗೆ 1,170 ರೂಪಾಯಿ ಇದೆ. ನಿನ್ನೆಯೂ ಕೂಡ 1,170 ರೂಪಾಯಿ ಇತ್ತು. ಅದೇ ರೀತಿ 100 ಗ್ರಾಮ್ಗೆ ಸ್ನೇಹಿತರೆ 11,700 ರೂಪಾಯಿ ಇದೆ. ನಿನ್ನೆಯೂ ಕೂಡ 100 ಗ್ರಾಮ್ ಬೆಳ್ಳಿಯ ದರ 11,700. ಇನ್ನು 1 kg ಬೆಳ್ಳಿಯ ದರ ಸ್ನೇಹಿತರೆ 1,17,000. ನಿನ್ನೆಯೂ ಬೆಲೆ ಕೂಡ 1,17,000 ಇದೆ. ಅದೇ ರೀತಿ ಪ್ರಮುಖ ನಗರಗಳ ಬೆಳ್ಳಿಯ ದರ ಹೇಗಿದೆ ಅಂತಂದರೆ ಸ್ನೇಹಿತರೆ ಆಗಸ್ಟ್ 1ರ ದರ 1,13,000 ಇತ್ತು. ಇನ್ನು ಆಗಸ್ಟ್ 9 ಸ್ನೇಹಿತರೆ 1,17,000 ಆಗಿದೆ. ಆಗಸ್ಟ್ನಲ್ಲಿ ಗರಿಷ್ಠ ದರ ಅಂದರೆ ಸ್ನೇಹಿತರೆ ಆಗಸ್ಟ್ 7ನೇ ತಾರೀಕು ಸ್ನೇಹಿತರೆ, ಇನ್ನು ಆಗಸ್ಟ್ 9ನೇ ತಾರೀಕು 1,17,000 ಆಗಿರೋದು. ಇನ್ನು ಕನಿಷ್ಠ ದರ ಯಾವಾಗ ಇತ್ತು ಅಂದರೆ ಆಗಸ್ಟ್ನಲ್ಲಿ ಸ್ನೇಹಿತರೆ ಆಗಸ್ಟ್ 1 ಸ್ನೇಹಿತರೆ ಬೆಳ್ಳಿಯ ದರ 1,13,000 ಇತ್ತು. ಅದೇ ನಿತ್ಯ ಅಪ್ಡೇಟ್ ಚೇಂಜ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯ ದರವನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನವನ್ನು ಖರೀದಿ ಮಾಡುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ನೇಹಿತರೆ ಒಂದು ವಾರಕ್ಕೆ ಸ್ನೇಹಿತರೆ ಭಾರಿ ಏರಿಕೆಯನ್ನು ಕಾಣಲಿದೆ ಚಿನ್ನ ಮತ್ತು ಬೆಳ್ಳಿಯ ದರ. ಇನ್ನು ಒಟ್ಟಾರೆ ಕಾರ್ಯಕ್ಷಮತೆಗಿಂತ ಏರುತ್ತಿದೆ ಉತ್ತಮ. ಇನ್ನು ಬದಲಾವಣೆ ಅಂತಂದರೆ ಸ್ನೇಹಿತರೆ 3.54% ಅಷ್ಟು ಬೆಳ್ಳಿಯ ದರ ಜಾಸ್ತಿಯಾಗಿದೆ. ಇನ್ನು ಮೈಸೂರಿನಲ್ಲಿ ಜುಲೈ 2025ರ ಬೆಳ್ಳಿ ಬೆಲೆಯ ಚಲನೆ ಹೇಗಿತ್ತು, ಇನ್ನು ಆಗಸ್ಟ್ನಲ್ಲಿ ಹೇಗಿರಲಿದೆ ಅನ್ನೋದನ್ನ ಪ್ರತಿನಿತ್ಯ ಅಪ್ಡೇಟ್ಗಳನ್ನ ತಿಳ್ಕೊಂಡೇ ಚಿನ್ನವನ್ನು ಖರೀದಿ ಮಾಡಿ ಸ್ನೇಹಿತರೆ. ಚಿನ್ನ ಅಂತ ಹೇಳ್ತಿಲ್ಲ, ಬೆಳ್ಳಿನೂ ಕೂಡ ಸಾಕಷ್ಟು ಖರೀದಿ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಖರೀದಿ ಮಾಡುವುದು ಸೂಕ್ತ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಂಡ್ ಮಾಡೋ ಮುಂಚೆ ಸ್ನೇಹಿತರೆ ತಜ್ಞರು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕಾದ್ರೆ ಸಾಕಷ್ಟು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ ಒಳಗೆ ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡೋಕ್ಕೆ ಮುನ್ನ ಸ್ನೇಹಿತರೆ ಯೋಚನೆ ಮಾಡಿ ಚಿನ್ನವನ್ನು ಖರೀದಿ ಮಾಡಿ. ಡಿಸೆಂಬರ್ ಒಳಗೆ ಚಿನ್ನ ಮತ್ತು ಬೆಳ್ಳಿಯ ದರ ಕಡಿಮೆ ಬೆಲೆಗೆ ಸಿಗಲಿದೆ, ಅಂದರೆ ಕಡಿಮೆಯಾಗಲಿದೆ ದರ ಎಂದು ತಜ್ಞರ ಅಭಿಪ್ರಾಯ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸ್ನೇಹಿತರೆ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವಕ್ಕೂ ಮುನ್ನ BISCAR ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಹಿಡಿಯಬಹುದು. ಅಂದರೆ ಹಾಲ್ಮಾರ್ಕ್ ನೋಡಿದ ಚಿನ್ನವನ್ನೇ ಖರೀದಿ ಮಾಡಿ ಸ್ನೇಹಿತರೆ. GSTಯನ್ನು ಪರೀಕ್ಷಿಸಿ ಸ್ನೇಹಿತರೆ. ಇನ್ನು 4 ಅಂಗಡಿಗಳು ಅಂದರೆ ಜ್ಯುವೆಲರ್ಸ್ ಅಂಗಡಿಗಳನ್ನು ಸ್ನೇಹಿತರೆ ಚೆಕ್ ಮಾಡಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಎಂದು ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇನ್ನು ಚಿನ್ನದ ಶುದ್ಧತೆಯನ್ನು ಕಂಡುಹಿಡಿಯುವುದಕ್ಕೆ BISCAR ಆ್ಯಪ್ ಮೂಲಕ, ಇದು ಸರ್ಕಾರಿ ಅಪ್ಲಿಕೇಶನ್ ಆಗಿರುತ್ತೆ ಸ್ನೇಹಿತರೆ. ಈ ಆ್ಯಪ್ ಮೂಲಕ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸ್ಬೋದು. ಇದರ ಜೊತೆಗೆ ಏನಾದರೂ ಚಿನ್ನದಲ್ಲಿ ಏನಾದರೂ ಪ್ರಾಬ್ಲಮ್ನ ಮೋಸವನ್ನು ಹೋಗಿದ್ರೆ ಸ್ನೇಹಿತರೆ ದೂರನ್ನು ಕೂಡ ನೀಡ್ಬೋದು ಎಂದು ಸರ್ಕಾರಿ ಅಪ್ಲಿಕೇಶನ್ನ ಬಿಡಲಾಗಿದೆ. ಸೊ ಹಾಗಾಗಿ ತಪ್ಪದೆ ಅಪ್ಡೇಟ್ಗಳನ್ನ ತಿಳ್ಕೊಂಡು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿತಿದ್ದೀರಾ, ಲೈಕ್ ಕೊಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.